ಮಾನ್ಯ ಅಧ್ಯಕ್ಷರೇ, ನಮ್ದು ಒಂದೇ ಒಂದು ಸ್ಪಷ್ಟನೆ, ಶಿವಲಿಂಗಡ್ರೆ, ಒಂದೇ ಒಂದು ಸ್ಪಷ್ಟನೆ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಇರುವಂತ ಮೆರಿಟ್. ವಿಶ್ವನಾಥ್ ಮಾತಾಡಬೇಡ ಕಡೆ ಜಾಹೀರಾತು ಮತ್ತು ಜಾಹೀರಾತಿನಲ್ಲಿರುವಂತ ಕಂಟೆಂಟಿನ ಬಗ್ಗೆ ಆಮೇಲೆ ಚರ್ಚೆಗೋಣ. ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ. ನೀವು 2 ಅಲ್ಲ 10 ದಿನ ಕರೀರಿ, ನಾವೇನ್ ಚರ್ಚೆ ಮಾಡ್ತೀವಿ, ನಾವೇನು ಓಡೋಗ್ತಾ ಇಲ್ಲ. 10 ದಿವಸ. ಈಗ ಪ್ರಶ್ನೆ ಇರೋದು, ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನೋಡಿ. ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನು, ನೀವು ಕಾಂಗ್ರೆಸ್ಸಿನ ಇರ್ಲಿಲ್ಲ, ಕಾಂಗ್ರೆಸ್ ಯಾಕೆ ಒಂಥರ ಚುರುಕಾಗಲ್ಲ? ನೀವು ಕೂಡ ಬೇರೆಲ್ಲ ವಿಚಾರ ಕೇಳಿ. ಕಾಂಗ್ರೆಸ್ ಅಂದ ತಕ್ಷಣ ನೀವು ಬಾರಿ ಗಡಿಬಿಡಿ ಆಗ್ಬಿಡ್ತೀರಿ. ಇಲ್ಲ, ಗಡಿಬಿಡಿ ಆಗುದಿಲ್ಲ. ನಾನು ಹೇಳುವಂತದ್ದು ನೀವು ಬೇರೆ ಬೇರೆ ಮಾತು ಬೇರೆಲ್ಲ ನಾನು ಹೇಳಿದ್ದೆ, ಆ ಸಬ್ಜೆಕ್ಟ್ ಸೀಮಿತಗೊಳಿಸಿ ಅಂತ. ಅವಾಗ ನಾವು ಅದನ್ನೇ ಹೇಳಿದ್ದು, ಈಗ ಉತ್ತರ ಕೊಡುವಾಗ ನಾವು ಅವಾಗಲೂ ಅದನ್ನೇ ಹೇಳಿದ್ದು, ನಿಮ್ ಚೇಂಬರ್ ಅದನ್ನೇ ಹೇಳಿದ್ದು. ಹೇಳ್ಬೇಕಲ್ಲ, ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ಆಗಿದ್ರೆ ಅವ್ರು ಕೊಡ್ತೀವಿ ಅಂತಂದ್ರು. ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ನಾಳೆಯಿಂದ ಕೊಡ್ತೀವಿ, ನೋಡಿ ಚರ್ಚೆ, ನಮ್ ಡಿಸ್ಕಷನ್ ಇಲ್ಲ. ಬಳಸಬೇಡಿ ಅಂತ ನಮ್ದು ವಾದ ಅಷ್ಟೇ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಬಿಜೆಪಿ ಹೇಳಿದಂಗೆ ಮಾತಾಡಲ್ಲ. ಅಧ್ಯಕ್ಷರೇ, ಸಮಾಧಾನದಿಂದ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲರ ಸಮಾಧಾನದಿಂದ ಕೇಳಿ. ಮೊದಲನೇದಾಗಿ ಒಂದು ವ್ಯವಸ್ಥಿತವಾದಂತ ಅಪಪ್ರಚಾರ ಒಂದು 10 ವರ್ಷದಿಂದ ನಡೆದಿದೆ. ಶ್ರೀನಿವಾಸ್ ಏನು ಗಾಂಧೀಜಿ ಅವರು ಕಾಂಗ್ರೆಸ್ ವಿಸರ್ಜನೆ ಆಗ್ಬಿಡ್ಬೇಕು ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ. ಗಾಂಧೀಜಿ ಅವರು ಏನ್ ಹೇಳಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಈಗ ಅವ್ರ ಸ್ವರೂಪ ಚೇಂಜ್ ಆಗಬೇಕು, ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ನೇಷನ್ ಬಿಲ್ಡಿಂಗಿಗೆ ಮಾಡಬೇಕು ಅಂತ ಅವ್ರು ಹೇಳಿದ್ದೇನು ಅಧ್ಯಕ್ಷರೇ? ಲೋಕ್ ಸೇವಾ ಸಂಘ ತರ ನೀವು ಮಾಡ್ಕೊಳ್ಳಿ, ಪಂಚಾಯತಿಂದ ರಾಷ್ಟ್ರ ತನಕ. ಅವರು ಹರಿಜನ್ ಮ್ಯಾಗಝಿನ್ ನಲ್ಲಿ ಅವರ ಪತ್ರಿಕೆನಲ್ಲಿ ಬರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಇಸ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ and which has after many battles fought her non-violent way to freedom cannot be allowed to die. It can only die with the nation. ರಾಷ್ಟ್ರ ಇರೋ ತನಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರಲೇಬೇಕು, ಅನಿವಾರ್ಯ ಇದೆ ಅಂತ ಗಾಂಧೀಜಿ ಅವರು ಹೇಳೋದು. ಇವು ಇತಿಹಾಸ ಓದಲ್ಲ, ವಾಟ್ಸ್ಆಪ್ ಓದ್ಕೊಂಡು ಬಂದ್ರೆ ಇದೇ ತೊಂದ್ರೆ ನನಗೆ. ನೆಕ್ಸ್ಟ್ ಒಂದೇ ಸರ್, ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the number 1 performing, Karnataka RDPR department is the number 1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಮಾಡಬೇಕು, ಕಲೆಕ್ಷನ್ ಮಾಡಿ ನಿಮ್ಮನ್ನು ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿ ಅವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರಾ ಸರ್? ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್,
ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹೀಗೆ ಅಂತ ಕೇಳ್ತಾರೆ. ಈಗ ಉತ್ತರ ಕೊಡ್ಲಿ. ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡಿದ್ರೆ ಇಲ್ಲ ನೋಡಿ ನೀವು ಅದನ್ನೆಲ್ಲ ಸ್ವಲ್ಪ ದೆನ್ ಯು ಟಾಕ್. ಮಾತಾಡಿ ಸುಳ್ಳಿದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಸರಿಯಾದಂತ ಆಗಿಲ್ಲ. ಗಾಂಜಿನಲ್ಲಿ ಪಂಚಾಯತ್ ಅಧಿಕಾರ ಉತ್ತರ ಕೊಟ್ಟು ಮುಗಿಲಿ. ಅವೆಲ್ಲ ಚರ್ಚೆ ಮಾಡಿ ಇದಕ್ಕೆ ಬನ್ನಿ. ಈಗ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ, ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದ್ದೀರಾ ಅಂತ. ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore for celebrating Modiji's birthday, breaching new ad and neutrality norms. ಅವರಿಗೆ ಹ್ಯಾಪಿ ಬರ್ತ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ತ್ಡೇ ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನೀವು ಆಮೇಲೆ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖರು ಯಾರು ಅವರ ಹುಟ್ಟು ಮಾಡಿ ಅವರ ಉತ್ತರ ನೀವು ಮಾತಾಡಿ. ಉತ್ತರ ಮಾತಾಡಿ. ಆಯ್ತು, ಮತ್ತೆ ಉತ್ತರ ಕೊಡ್ಲಿ. ಉತ್ತರ ಕೇಳಲಿಕ್ಕೆ ಉತ್ತರ ಕೊಡ್ಲಿ ಅವರು. ಅಧ್ಯಕ್ಷರೇ, ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ? ವ್ಯಾಕ್ಸಿನ್ ಕೊಟ್ಟಿದ್ದು. ಹೌದು, ನೀವು ಕೂತ್ಕೊಳ್ಳಿ. ವ್ಯಾಕ್ಸಿನ್ ತಯಾರಾಗಿದ್ದು ರಾಜ್ಯ ಸರ್ಕಾರ ದುಡ್ಡು ಹೋಗ್ಬೋದು. ತಗೊಂತಾ ಇದ್ದಾಗ ನಾವು ಜಾಗೃತ ಮೂಡಿಸ್ಬೇಕು. 2,500 ಫೈನಾನ್ಸ್ ಬಂದಿಲ್ಲ. ಮಹಾತ್ಮ ಗಾಂಧಿ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ಬಿಜೆಪಿ ಸಂಸದರು ಮಾಡಬೇಕು ಅಂತಾರೆ, ಅದು ಮಹಾತ್ಮ ಗಾಂಧಿ ಅವರಿಗೆ ಗೌರವನ? ಒಬ್ಬ ಬಿಜೆಪಿ ಮಿಮಿಕ್ಸ್ ದ ಅಸಾಸಿನೇಷನ್ ಆಫ್ ಗಾಂಧಿ, ಅದು ಗಾಂಧೀಜಿ ಅವರಿಗೆ ಗೌರವ ಕೊಡೋದು? ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು ಬಿಜೆಪಿ ಎಂಪಿಗಳು. ಇವರು ಗಾಂಧೀಜಿ ಬಗ್ಗೆ ಯೂಸ್ ಮಾಡಿದೀವಿ ಅಂತ ಕನ್ನಡಿಗರಿಗೆ ತೆರಿಗೆ ಬೇಕು, ಕನ್ನಡಿಗರಿಗೆ ಬೇಕು, ಅವರ ಸಾಮರ್ಥ್ಯ ಬೇಕು. ನಮ್ಮ ತೆರಿಗೆಯಿಂದ ಉತ್ತರ ಪ್ರದೇಶ
ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್ ಕಟ್ತಾ ಇದ್ದೀರಾ. ನಮ್ಮ ತೆರಿಗೆಯಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. ನಮ್ಗಾಗ್ತಾ ಇರೋ ಅನ್ಯಾಯ ಜನರಿಗೆ ತಿಳಿಸಬಾರ್ದಾ? ಏನಿದು? ಓಕೆ, ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಆಯ್ತು, ಉತ್ತರ ಆನ್ಸರ್ ಕೊಟ್ಟಿದ್ದಾರೆ. ಕಲಬುರಗಿ ವರ್ಗಾವಣೆ ಮಾಡ್ಕೊಂಡಿದ್ದೀರಾ? ಯಾವುದು ಸರ್? ಯಾವುದು? ಥ್ಯಾಂಕ್ ಯು ಸುಬ್ರಹ್ಮಣ್ಯ. 25 ಕೋಟಿ ದುಡ್ಡು ಕಲಬುರಗಿ ವರ್ಗಾವಣೆ ಮಾಡ್ಕೊಂಡಿದ್ದೀರಾ? ಮಡಿಕೇರಿಗೆ 5 ಕೋಟಿ ವರ್ಗಾವಣೆ ಮಾಡಿ ಡೆಲ್ಲಿ ಪೇಪರ್ನಲ್ಲಿ ಮೋದಿ ಅವರಿಗೆ ತೆರಿಗೆ ಏನ್ ಮಾತಾಡ್ತಾರೆ? ಸೋನಿಯಾ ಗಾಂಧಿ ಅವರಿಗೆ ಆನ್ಸರ್ ಎಸ್, ಆನ್ಸರ್ ಏನಿದೆ? ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಅವರೇ ಉತ್ತರ ಕೊಡ್ಬೇಕಂತ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ನೀವೇ ಉತ್ತರ ಕೊಡ್ಬೇಕು. ಅವ್ರಿಗೆ ಯಾಕೆ ಉತ್ತರ ಕೊಡ್ ಕೂತ್ಕೊಳ್ಳಿ. ಲೆಟ್ಸ್ ನೋಡಿ. ಆಸ್ತಿಗೆ ಬಂದಂತ ಫ್ಲಡ್ ದುಡ್ಡು 25 ಕೋಟಿ ರೂಪಾಯಿ. ಹೌದು ಮಾರ್ರೆ, ಎಲ್ಲರ ಕೈಯಲ್ಲಿ ಒಂದು ಚೀಟಿ ಇದೆ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಇವ್ರ ಸರ್ಕಾರ ಇದ್ದಾಗ ಅವರು ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಗಾಂಧಿ ಕಾಣಿಸ್ತಾರೆ, ಸಂಗಪ್ಪ ಕಾಣಿಸಲ್ಲ. ನಾನು ಪ್ರಿಯಾಂಕಾ ಗಾಂಧಿ ಕಾಣಿಸ್ಲತ್ತೀನಿ. ಆತ್ಮೀಯ ಸಂಬಂಧ ಐತೆ ನಿಮ್ಗೆ. ಇಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಅವರು ಒಂದು ವಿಷಯವನ್ನು ಹೇಳಿದರು. ಏನು ಗಾಂಧೀಜಿ ಅವರೈತಲ್ಲ, ಕಾಂಗ್ರೆಸ್ ಪಕ್ಷ ಮುಚ್ಚರಿ ಅಂತ ಹೇಳಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದರು. ಅದ್ರ ಬಗ್ಗೆ ಒಂದ್ ನಿಮಿಷ ನಾ ಈಡಾಗ್ತಾ ಇಲ್ಲ. ಏನು ಮಾತಾಡಬೇಡಿ ಅಂದ್ರು. ಗಾಂಧೀಜಿ ಅವರು ಉತ್ತರ ಕೊಟ್ಟಿದ್ರು. ಮತ್ತೆ ಅಲ್ಲಿ ಬಂದು ಚರ್ಚೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಗಾಂಧೀಜಿ ಅವರು ಜನವರಿ 27, 1948ರಲ್ಲಿ ತಮ್ಮ ಹರಿಜನ್ ಪತ್ರಿಕೆಯಲ್ಲಿ ಮೈ ಲಾಸ್ಟ್ ವಿಲ್ ಅಂಡ್ ಟೆಸ್ಟಾಮೆಂಟ್ ಅಂತ ಒಂದು ಆರ್ಟಿಕಲ್ ಬರೆದ್ರು. ನನ್ನ ಕೊನೆಯ ಆಸೆ ಏನಿದೆ ಅಂತ ಹೇಳಿ. ಅವ್ರ ಕೊನೆಯ ಆಸೆ ಏನಂತ ಹೇಳಿದ್ರಂದ್ರ, ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕಾಗಿ ಹುಟ್ಟಿತ್ತು, ಆ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರ ಓಡಿಸ್ಬೇಕಂತ ಹೇಳಿ. ನೀವು ಮಾತಾಡೋದೇನು ಇಲ್ಲಿ? ಯಾವ ಸಬ್ಜೆಕ್ಟ್ ಮಾತಾಡ್ತೇವೆ? ಯಾಕೆ ರೀತಿ ಮಾತಾಡ್ತೀವಿ? ಏನು ವಿಚಾರ ಇದ್ದೇವೆ? ನೀವೇನೇ ಮಾತಾಡ್ಕೊಂಡು ಪ್ರತಿಪಕ್ಷ ನಾಯಕರೇ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಆಗುವಂತದ್ದು ಅವಶ್ಯಕತೆ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಹಾಗಾಗಿ ಒಪ್ಕೊಂಡಿದ್ದಾರೆ. ಅದನ್ನ ಪ್ರತಿಪಕ್ಷ ನಾಯಕರೇ ಅಧ್ಯಕ್ಷರೇ, ಈ ಚರ್ಚೆ ಬೇಕಾಗಿಲ್ಲ. ಈಗ ಪ್ರತ್ಯೇಕವಾಗಿ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು, RSS ಕಾಂಟ್ರಿಬ್ಯೂಷನ್ ಏನು, ಹಿಂದೂ ಮಹಾಸಭಾ ಕಾಂಟ್ರಿಬ್ಯೂಷನ್ ಏನು, ಚರ್ಚೆ ಮಾಡೋಣ. ಆಯ್ತು ದಿನೇಶ್, ಅಣ್ಣ ಒಂದ್ ನಿಮಿಷ. ಅಣ್ಣ ಈಗ ಅವರು ಈಗ ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದ್ರಲ್ಲ, ಮೋದಿ ಫೋಟೋ. ಯಾರ ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು